ಓಟ್ ಹಾಕಕ್ ಕರ್ಕೊಂಡ್ ಬರ್ಲಿ ಬರ್ಲಿ ನಾಳೆ ವೋಟಿಂಗ್ ಐತಿ, ವೋಟಿಂಗ್ ಮಾಡಕ್ ಹೋಗ್ರಿ. ಓಟ್ ಹಾಕಿ ಏನ್ ಮಾಡ್ತಿಲ್ಲಪ್ಪ, ನಾಳೆ ರಜೆ ಐತಿ, ಎಲ್ರು ಚಾನ್ಸ್ ಮತದಾನ ಮಾಡಿ ಏನೈತಿ ಫಸ್ಟ್ ಟೂರ್ ಹೋಗಿ ಮಜಾ ಮಾಡಿ ಬರ್ರಿ. ಟೂರ್ಗ್ ಹೋಗೋದ ಸಿಗ್ತೈತಿ ಕೇಳ್ರಿ. ಇಲ್ಲೇ 5 ವರ್ಷಕ್ಕೊಮ್ಮೆ ಮತದಾನ ಮಾಡೋದ, ಮತದಾನ ಕಡ್ಡಾಯವಾಗಿ ಮಾಡ್ಲೇಬೇಕು. ಎಲ್ಲಾರು ನಾಳೆ ಮತದಾನ ಮಾಡಿ ಮತ್ ಫ್ರೀ ಇದ್ದಾಗ ಟೂರ್ಗ್ ಹೋಗಕ್ ಬರ್ತೈತಿ. ಸಂವಿಧಾನ ಪ್ರಕಾರ ಕಡ್ಡಾಯವಾಗಿ ಮತದಾನ ಮಾಡ್ಲೇಬೇಕು. ನೋಡಪ್ಪ, ಈಗ ನಾವು ಮತದಾನ ಮಾಡೋದ್ರಿಂದ ನಮ್ಗೆ ಏನ್ ಸೌಲಭ್ಯ ಐತಿ, ಏನ್ ಸೌಲಭ್ಯ ಇಲ್ಲ, ಎಲ್ಲಾ ಕೊಡ್ತೀನಂತಾರ. ಆಮೇಲೆ ಏನಂತಾರ, ಕೈ ಎತ್ತಿ ಬಿಡ್ತಾರ. ಈಗ ರೈತರ ಸಮಸ್ಯೆಗಳನ್ನ ನೋಡಿದ್ರ ಹೆದರಿಕೆ ಆಕೈತಿ ನಮಗ. ಮಾಡ್ಯಾರ ಲೇಮನ್ ರೇಟ್ ಜಂಪ್ ಮಾಡ್ಯಾರ, ಎಲ್ಲಾ ಮಾಡ್ಯಾರ, ಸಾಲ ಮನ್ನಾ ಮಾಡ್ತಾರ, ಜಂಪ್ ಮಾಡ್ರಿ, ಯೋಜನೆಗಳನ್ನ ಜಾರಿ ರೇಟ್ ಜಂಪ್ ಮಾಡಿದ್ರೆ ನಾವು ಓಟ್ ಹಾಕಲ್ಲ ಅಂತೇವೆ. ಅದಕ್ಕ ಹೇಳಿದ್, ಈಗ ಒಬ್ಬ ನಾಯಕನ್ನ ಕರೆಕ್ಟ್ ಆರಿಸಿ ತಂದ್ರ ಅದು ಮತದಾನ ಮಾಡಿ ಅದೆಲ್ಲ ಕರೆಕ್ಟ್ ಆಕೈತಿ. ಅಲ್ಲಿ 18 ವರ್ಷದ ಒಳಗಿರ್ತಾರ ವೋಟ್ ಮಾಡಂದ್ರ ಅವ್ರ ಹೆಂಗ್ ವೋಟ್ ಮಾಡ್ತಾರ. 18 ವರ್ಷ ನೂರು ಸಿಕ್ಕೈತಿ ಮತದಾನ ಮಾಡಂಬರ್ ಎಲ್ಲ 5 ವರ್ಷ ತಂದ್ ಸಿದ್ದಪ್ಪ ನಮ್ಗೆ ಅಪರೂಪಕ್ಕ ಮಾಡ್ಬೇಕ. ಒಳ್ಳೆ ನಾಯಕ ಆರಿಸಿ ತಗೊಂಬಂದ್ರ ಅದೆಲ್ಲ ಕರೆಕ್ಟ್ ಆಕೈತಿ. ನೋಡಪ್ಪ, ಅವನು ಹೇಳೋದು ಕರೆಕ್ಟ್ ಐತಿ. ಕೈ ಬಂದಿದ್ರ ಚಾನ್ಸ್ ಕಳ್ಕೊಬಾರ್ದ. ಮತದಾನ ಮಾಡಕ್ ಹೋಗ್ಬರ್ರಿ, ಸುಮ್ನೆ ಮಾಡಕ್ ಹೋಗಂತೆ. ಹೌದು, ಎಲ್ರು ಮತದಾನ ಮಾಡಕ್ ಹೋಗೋದು. ನಮಗೂ ಯಾಕಂದ್ರೆ ಸೌಲಭ್ಯ ಕೊಟ್ಟಾರ, ಬಸ್ ಫ್ರೀ ಮಾಡಿದ್ದಾರೆ, ಆಧಾರ್ ಕಾರ್ಡ್ ಫ್ರೀ, ವಿದ್ಯುತ್ ಸೌಲಭ್ಯ ಕೊಟ್ಟಿದ್ದಾರೆ, ಗೃಹ ಬಳಕೆ ಯೋಜನೆ ಏನ್ ಕೊಟ್ಟಿದ್ದಾರೆ, ಎಲ್ಲಾ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ರು ನಾವು ಮತದಾನ ಮಾಡಕ್ ಹೋಗೋಣ ಬರ್ರಿ. ನಾವು ನಮ್ ಫ್ರೆಂಡ್ಸ್ ಎಲ್ಲ ಕರಿತೀವಿ, ಬರ್ರಿ ನಾವು ಮತದಾನ ಮಾಡಕ್ ಹೋಗೋಣ. ಬರ್ರಿ ನಾವು ಮತದಾನ ಮಾಡಕ್ ಹೋಗೋಣ. ಮತದಾನ ನಮ್ಮ ಜನ್ಮ ಸಿದ್ಧ ಹಕ್ಕು, ಹಾಗಾಗಿ ಎಲ್ಲರೂ ಮತದಾನ ಮಾಡೋಣ. ನಮ್ಮ ಮತ ನಮ್ಮ